ರಾಜ್ಯಾದ್ಯಂತ ನಿಮ್ಮ ಬೆಂಬಲಿಗರು ಯಾವ ನಿರ್ಧಾರ ತಗೋಬೇಕು? ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ನಿಮ್ಮ ಬೆಂಬಲಿಗರು ಯಾವ ನಿರ್ಧಾರ ತಗೋಬೇಕು? ಭಾರತೀಯ ಜನತಾ ಪಾರ್ಟಿ 27 ಕ್ಷೇತ್ರದಲ್ಲಿ ಗೆಲ್ಲಬೇಕು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಪಕ್ಷೇತರ ನಿಂತಿರೋದು ಪಕ್ಷವನ್ನು ಉಳಿಸೋದಕ್ಕೆ, ಹಿಂದುತ್ವವನ್ನು ಉಳಿಸೋದಕ್ಕೆ, ಸರ್ವಾಧಿಕಾರಿ ಕುಟುಂಬ ಧೋರಣೆನ ವಿರೋಧ ಮಾಡೋದಕ್ಕೆ. ಹಾಗಾಗಿ ಆ ಒಂದು ರಾಘವೇಂದ್ರ ಅವರನ್ನು ಸೋಲಿಸಿ ಭಾರತೀಯ ಜನತಾ ಪಾರ್ಟಿಯ ಕಟ್ಟ ಅನುಯಾಯಿ ನಾನು. ನನ್ನ ಗೆಲ್ಲಿಸಬೇಕು. ಗೆದ್ದ ತಕ್ಷಣ BJP ಮತ್ತು ನಾನು ಹೋಗೋಣ ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋಕ್ಕೆ ಕೈ ಎತ್ತೋದು ನಾನೇ. ಮುಂದುವರಿಲಿ. ಯಾರೇ ಬಂದು ಹೇಳಿದ್ರು ಕೂಡ ತುಂಬ ಸ್ಪಷ್ಟವಾಗಿ ಯಾವ ಉದ್ದೇಶಕ್ಕೆ ನಾನು ಈ ಚುನಾವಣೆ ನಿಲ್ತಾ ಇದ್ದೀನಿ ಸ್ಪಷ್ಟ ಮಾಡಿದ್ದೀನಿ ಅವರಿಗೆ. MLA ಆಗಬೇಕು ಅಂತಂತಿದ್ರೆ ಕಳೆದ ಬಾರಿನೇ ಅವರು ಹೇಳಿದಾಗ ಹಠ ಮಾಡಿನ ಚುನಾವಣೆ ನಿಂತಿದ್ರೆ ಶಿವಮೊಗ್ಗ ಜನ ನನಗೆ 100ಕ್ಕೆ 100 ಗೆಲ್ಲಿಸ್ತಿದ್ರು. ನನ್ನ ಉದ್ದೇಶ ಅದಲ್ಲ. ಕೇಂದ್ರ ನಾಯಕರು ಮಾತು ಕೇಳಬೇಕು ಅಂತ ನಾನು ಸಂಘಟನೆ ಅಂಶವನ್ನು ಸೂಚನೆ ಪರಿಪಾಲನೆ ಮಾಡಿದೆ. ನಿಮ್ಮ ನಿರ್ಧಾರದಿಂದ ರಾಜ್ಯಾದ್ಯಂತ ಸಾಕಷ್ಟು ಬೆಂಬಲ ಸಿಗ್ತಾ ಇದೆ. ನಿಜ. ಎಲ್ಲರೂ ಕೂಡ ಸಂಘಟನೆ ಉಳಿಸೋಕೆ ಈಶ್ವರಪ್ಪ ಹೊರಟಿದ್ದಾರೆ, ನಾವು ಅವ್ರ ಜೊತೆಗಿದ್ದೇವೆ. ಹಿಂದುತ್ವ ಉಳಿಸೋದಕ್ಕೆ ಈಶ್ವರಪ್ಪ ಹೊರಟಿದ್ದಾರೆ, ನಾವು ಅವ್ರ ಜೊತೆಗಿದ್ದೇವೆ. ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರು ನಮ್ಮ ಜೊತೆ, ನಾವು ಅವ್ರ ಜೊತೆಗಿದ್ದೇವೆ ಏನಾದ್ರೆ ದಿನಾ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ನನಗೆ ಈ ಚುನಾವಣೆಯಲ್ಲಿ ಕೆಲಸ ಮಾಡೋದಕ್ಕೆ ಅತಿ ಹೆಚ್ಚು ಸ್ಫೂರ್ತಿ ಸಿಗ್ತಾ ಇದೆ.